ರಾಜ್ಯದಲ್ಲಿರೋ 3 ಬೈ ಎಲೆಕ್ಷನ್ ಜನರ ತೀರ್ಪಿಗೆ ತಲೆಬಾಗಿದ್ದೀರಿ. ಚುನಾವಣೆ ಗೆಲ್ಲಕ್ಕೆ ಯಾವ ರೀತಿ ಕಾರಣ ಇದೆಯೋ ಚುನಾವಣೆ ಸೋಲಕ್ಕೂ ಅದೇ ರೀತಿ ಕಾರಣಗಳಿರುತ್ತೆ. ಮೊದಲನೇದಾಗಿ ನಾವು ಶಿಗ್ಗಾವಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಅಭ್ಯರ್ಥಿಯನ್ನು ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿಯನ್ನು ನಾವು ತೀರ್ಮಾನ ಮಾಡಿದ್ರಿ. ಎರಡೂ ಕಡೆ ಶಿಗ್ಗಾವಿಯಲ್ಲೂ ಕೂಡ ಬೊಮ್ಮಾಯಿಯವರು ಅವರ ಮಗನ ನಾನು ನಿಲ್ಲಿಸಲ್ಲ ಅಂತ ಹೇಳಿದರು. ಅದೇ ರೀತಿ ಕುಮಾರಸ್ವಾಮಿ ಅವರು ಸಹ ನಿಲ್ಲಿಸಲ್ಲ ಅಂತ ಹೇಳಿದರು. ಸೊ ಅದನ್ನು ಕೂಡ ಒಂದು ಮೈನಸ್ ಪಾಯಿಂಟು. ಇನ್ನು ಸಂಡೂರಲ್ಲಿ ನಾವೊಂದು ಪ್ರಯತ್ನ ಮಾಡಿದ್ರಿ, ಆದರೂ ಒಳ್ಳೆ ಫೈಟನ್ನು ಸಂಡೂರು ನಮ್ಮ ಹನುಮಂತು ಒಳ್ಳೆ ಫೈಟನ್ನು ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತತೆ. ನಾವೆಲ್ಲ ಈ ಸರಿ ಅವರು ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಭಾಳ ಆಸೆಯಿಂದ ಇದ್ರಿ. ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನು ಕೊಟ್ಟಿದ್ದಾರೆ. ಒಳ್ಳೆ ಯುವಕ, 2 ಬಾರಿ ಸೋತಿದ್ದಾರೆ ಅನ್ನೋ ಒಂದು ಸಿಂಪತಿ ಇತ್ತು. ಈ ಸರಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು. ಆದರೆ ಅಲ್ಲಿನ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಈ 3 ಚುನಾವಣೆಗಳಲ್ಲಿ ಹಣದ ಹೊಳೆ ಹರಿಸಿದ್ದಾರೆ. ಅವ್ರ ಪರವಾಗಿ ಎಲ್ಲ ಕಾಂಟ್ರಾಕ್ಟರ್ಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಭಯ, ಎಲ್ಲಿ ರೂಲಿಂಗ್ ಪಾರ್ಟಿ ಇದೆ, ನಮಗೆಲ್ಲಿ ಕೆಲಸ ಕಾರ್ಯಕ್ಕೆ ತೊಂದರೆ ಆಗ್ತೈತೆ, ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ಆಗ್ತೈತೆ ಅಂತ ಕೂಡ ಜನನೂ ಕೂಡ ಆ ಥರ ವೋಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹಿಂದೆ ನಾವು ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಸುಮಾರು 18-19 ಬೈ ಎಲೆಕ್ಷನ್ ನಡೆದು ಎಲ್ಲವನ್ನ ಗೆದ್ದಿದ್ದೀರಿ. ಆಲ್ಮೋಸ್ಟ್ ಆಲ್ ನಾವೆಲ್ಲ ಗೆದ್ದಿದ್ದೀರಿ. ಅಂದರೆ ಅಧಿಕಾರ ಇದ್ದಾಗ ಜನ ಯಾಕೆ ನಾವು ಒಬ್ಬರಿಂದ ವಂಚಿತರಾಗ್ತೀರಿ ಅನ್ನೋ ಭಾವನೆಯಿಂದ ಏನೋ ವೋಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೋಲೆ ಗೆಲುವಿನಿಗೆ ಆದಿ. ಈ ಸೋಲನ್ನು ನಾವು ಸ್ವೀಕಾರ ಮಾಡಿದ್ದೀರಿ. ಗೆಲುವಿನ ಕಡೆ ಹೆಜ್ಜೆ ಹಾಕ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾವು ಹೋಗ್ತೀರಿ. ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡದಾದಂಥ ರಾಜ್ಯ ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ 2/3 ಮೆಜಾರಿಟಿ. ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ. 2/3 ಮೆಜಾರಿಟಿಯಿಂದ ನಾವು ಗೆಲ್ತಾ ಇದ್ದೀರಿ. ಜಾರ್ಖಂಡದಲ್ಲಿ ಹೋದ್ಸರಿಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಆದರೆ ಸರ್ಕಾರ ಬರಬೇಕಾಗಿತ್ತು ಅಲ್ಲೂ ಕೂಡ. ಒಟ್ಟಾರೆ ಜನರ ತೀರ್ಪೇನಿದೆ ಅದನ್ನು ನಾವು ಶಿರಸಾವಹಿಸಿ ತಗೊಂಡಿದ್ದೀರಿ. ಏನು ತಪ್ಪುಗಳಾಗಿದೆ ಅದನ್ನು ಸರಿಪಡಿಸ್ಕೊಂಡು ರಾಜ್ಯದಲ್ಲಿ ಇನ್ನಷ್ಟು ಪಕ್ಷವನ್ನು ಸದೃಢ ಮಾಡ್ತೀರಿ. ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರದ ಸರಮಾಲೆ ಏನಿದೆ ಅದನ್ನು ಬಯಲಿಗೆಲ್ಲುವಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ನಾವು ಮುಂದುವರಿಸ್ತೀರಿ. ಈ ಗೆಲುವೇನು ಕಾಂಗ್ರೆಸ್ಸಿಗೆ ಏನು ಕಿರೀಟ ಏನು ಬಂದಿಲ್ಲ, ರೂಲಿಂಗ್ ಪಾರ್ಟಿ ಇರೋದಕ್ಕೋಸ್ಕರ ಗೆದ್ದಿದ್ದಾರೆ ಅಷ್ಟೇ. ಇದರಲ್ಲಿ ಅವ್ರದ್ದೇನು ಟ್ರಿಕ್ಸು ಇಲ್ಲ, ಏನೂ ಇಲ್ಲ. ಹಣದ ಹೊಳೆ ಹರಿಸಿದ್ದಾರೆ, ಅಧಿಕಾರ ದುರುಪಯೋಗ ಮಾಡ್ಕೊಂಡು ಗೆದ್ದಿದ್ದಾರೆ ಅಷ್ಟೇ. ಯಾರೇ ಆಡಳಿತ ಪಕ್ಷವಾಗಿದ್ದರೂ ಕೂಡ ಇದು ಸಾಮಾನ್ಯದ ರಿಸಲ್ಟ್ ಇದು. ಆದ್ದರಿಂದ ಏನು ಬೀಗೋ ಅಂಥದ್ದೇನು ಕಾಂಗ್ರೆಸ್ ಅವರು ಚಮತ್ಕಾರ ಏನಿಲ್ಲ, ಅವ್ರದ್ದು ಚಮತ್ಕಾರ ಏನಿಲ್ಲ.